ದೇಶದ ದುರ್ದೈವದ ಸಂಗತಿ. ಯಾವ ಸ್ವತಂತ್ರ ಭಾರತ ಅಂತ ಕರಿತೇವೆ, ಯಾರು ಇದನ್ನ ಹಿಂದೂ ರಾಷ್ಟ್ರ ಅಂತ ಹೇಳಿ ಕರೆದಿದ್ರು, ಆ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ಇವತ್ತು ಅಪಮಾನ ಮಾಡುವಂತ ಸ್ಥಿತಿಯಲ್ಲಿ ನಮ್ಮ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಂತ ಅವತ್ತಿನ UPA ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ ಈ ಕೃತ್ಯವನ್ನ ಮಾಡ್ತಾ ಇದೆ. ಕೃತ್ಯ ಅನ್ನೋಂಥ ಪದವನ್ನ ಬಳಕೆ ಮಾಡ್ತಾ ಇದ್ದೇನೆ ನಾನು. ನನಗೆ ಗೊತ್ತಿತ್ತು ಯಾರು ಈ ಪ್ರಶ್ನೆ ಕೇಳ್ತಿರೋದು, ಅದಕ್ಕೆ ಮಾಹಿತಿ ಹಿಡ್ಕೊಂಡು ಬಂದಿದ್ದೇನೆ. ಆದ್ರೆ ಬೇರೆ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ಅಪೇಕ್ಷೆ ಇರೋಲ್ಲ. ಆದ್ರೆ ಹಿಂದೂಗಳ ದಮನವನ್ನ ಮಾಡಬೇಕು ಅಂತೇಳಿ ಇವತ್ತಲ್ಲ, ಬಹಳ ಮುಂಚಿನ ದಿನಗಳಿಂದ ನಡೆದು ಬಂದಿರುವಂತ ಒಂದು ಸಂಗತಿ ಇದು. ಹಾಗಾಗಿ ಇವತ್ತು ಸಕರಣದ ಬಗ್ಗೆ ನೀವು ಹೇಳಿ, ನಾಳೆ ಹಿಂದೂಗಳ ಮೇಲೆ ಹೇಗೆ ಮಾಲೇಗಾಂವ್ ಸ್ಫೋಟ ಪರಿಣಾಮ ಏನ್ ನಡೀತು, ಪ್ರಜ್ಞಾ ಸಿಂಗ್ ಅನ್ನುವಂತ ಹಿಂದೂ ಲೀಡರ್ ಅವರಿಗೆ ಹೇಗೆ ನರನಾಡಿಗಳನ್ನ ಅಲ್ಲಾಡಿಸುವಂತ ಕೆಲಸವನ್ನ ಮಾಡಿತು, ಇದು ಬಹಿರಂಗ ಪಡಿಸಲೇಬೇಕು. ಸತ್ಯ ಸಂಗತಿಗಳಿದೆಲ್ಲದೂ ಕೂಡ. ಆರಂಭದ ದಿನಗಳಲ್ಲಿ ಪ್ರಜ್ಞಾ ಸಿಂಗ್ ಅವನ್ನ ಅರೆಸ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ್ಯಾವ ಈ ದೇಶದ ಉಗ್ರಗಾಮಿ ಚಟುವಟಿಕೆ ಮಾಡುವಂತ ವ್ಯಕ್ತಿಗಳನ್ನ ಬಂಧಿಸುವಂತ ಒಂದು ಕೆಲಸವನ್ನ ಅವತ್ತಿನ UPA ಸರ್ಕಾರ ಮಾಡಿತು. ಅವರೆಲ್ಲರೂ ಮುಸಲ್ಮಾನರು ಅನ್ನೋ ಒಂದೇ ಕಾರಣಕ್ಕೋಸ್ಕರ, ಮತ್ತೆ ಅವರುಗಳೇ ಆಯಾ ಸಂಸ್ಥೆಗಳು ಹೇಳ್ಕೊಂಡಿದೆ, ಇದನ್ನ ನಾವು ಮಾಡಿದ್ದೇವೆ, ಈ ಸ್ಫೋಟವನ್ನ ನಾವು ಮಾಡಿದ್ದೇವೆ ಅಂತ ಹೇಳಿ ಓಪನ್ ಆಗಿ ಹೇಳಿಕೊಂಡ ಸಂದರ್ಭದಲ್ಲೂ ಕೂಡ ಪ್ರಜ್ಞಾ ಸಿಂಗ್ ಅನ್ನುವಂತ ಒಬ್ಬ ಕಟ್ಟರ್ ಹಿಂದುತ್ವಕ್ಕೋಸ್ಕರ ತಮ್ಮ ಪ್ರಾಣವನ್ನ ಮೀಸಲಿಟ್ಟು ಹಿಂದುತ್ವದ ಎಲ್ಲ ಸಂಗತಿಗಳನ್ನ ಹೇಳಬೇಕು ಅಂತೇಳಿ ಸಾಧ್ವಿಯಾಗಿ ಈ ದೇಶದಲ್ಲಿ ಕೆಲಸ ಮಾಡಬೇಕು ಅಂತ ಹೊರಟು ಈ ರೀತಿಯಿಂದ ಕೃತ್ಯದ ಆರೋಪವನ್ನು ಮಾಡಿದ್ರು. ಹಾಗಾಗಿ ಇವತ್ತು ನ್ಯಾಯಾಲಯ ಹೇಳಿದೆ, ನ್ಯಾಯಾಲಯ ಆದೇಶ ಕೊಟ್ಟಿದೆ, ಈ 7 ಜನರು ಯಾರಿದ್ದಾರೆ ಇವರೆಲ್ಲರೂ ಕೂಡ ನಿರ್ದೋಷಿಗಳು, ಇವರು ಆ ಕೃತ್ಯವನ್ನ ಮಾಡಿಲ್ಲ, ಬಹಳ ಸ್ಪಷ್ಟಪಡಿಸಿದ್ದಾರೆ. ಸೊ ಹಾಗಾಗಿ ಮಾಲೇಗಾಂವ್ ಸ್ಫೋಟ ಪ್ರಕರಣದ ನಿಮಿತ್ತ ಮಾಡಿದಂತ ಹಿಂದೂಗಳ ಮೇಲೆ ಒಂದು ಪದಪ್ರಯೋಗಗಳನ್ನ ಮಾಡಿಬಿಟ್ರು. ಹಿಂದೂ ಭಯೋತ್ಪಾದನೆ ಅನ್ನುವಂತ ಒಂದು ಮಾತನ್ನ, ಆ ಪದಪ್ರಯೋಗವನ್ನ ಈ ದೇಶದೊಳಗಡೆ ಹುಟ್ಟಾಕುವಂತ ಕೆಲಸವನ್ನ ಅವತ್ತು ಪ್ರಾರಂಭ ಮಾಡಿದ್ರು. ಹಿಂದೂ ಯಾವತ್ತೂ ಕೂಡ ಉಗ್ರವಾದಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನ ಅತ್ಯಂತ ಸಹಿಷ್ಣುವನು. ಈ ದೇಶ ಅನೇಕ ಸಂಗತಿಗಳನ್ನು ಕಂಡಿದೆ. ಯಾರು ಈ ದೇಶದ ಮೇಲೆ ಆಕ್ರಮಣಗಳನ್ನು ಮಾಡಿದ್ರು ಮೊಘಲರ ಕಾಲದಿಂದ, ಅದೆಲ್ಲದನ್ನು ಸಹಿಸಿಕೊಂಡು ಈ ದೇಶವನ್ನ ದೇಶವಾಗಿ ಉಳಿಸ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮ ಸಹಿಷ್ಣುತೆ ಬಗ್ಗೆ, ನಮ್ಮ ಒಟ್ಟು ಮನಸ್ಸಿನ ಬದ್ಧತೆ ಬಗ್ಗೆ, ಈ ದೇಶಕ್ಕೆ ಇರುವಂತ ಬದ್ಧತೆ ಬಗ್ಗೆ ಯೋಚನೆಯನ್ನು ಮಾಡಬೇಕಾಗತ್ತೆ. ಹಿಂದುತ್ವ ಅಂತ ಹೇಳಿದ್ರೆ ಅದು ಕೋಮು ಅಲ್ಲ, ಜಾತಿ ಅಲ್ಲ, ಅದು ಜೀವನ ಪದ್ಧತಿ ಇದು. ಹಾಗಾಗಿ ಈ ಜೀವನ ಪದ್ಧತಿಗಳನ್ನು ಸರ್ವನಾಶ ಮಾಡ್ಲಿಕ್ಕೆ ಅವತ್ತಿಂದ ಪ್ರಯತ್ನ ನಡೀತಾ ಇದೆ ಮೊಘಲರ ಕಾಲದಿಂದ. ಸೊ ಹಾಗಾಗಿ ಈ ತರದ ಸಂಗತಿಗಳನ್ನ ಯೋಚನೆ ಮಾಡಿದಾಗ ಇವತ್ತು ನ್ಯಾಯಾಲಯ ಹೇಳಿದೆ ಹಿಂದೂಗಳು ಭಯೋತ್ಪಾದಕರಲ್ಲ. ಭಯೋತ್ಪಾದಕರು ಯಾರು ಅಂತ ಹೇಳಿ ಕೂಡ ನ್ಯಾಯಾಲಯಗಳು ಅನೇಕ ಸಂದರ್ಭ ಸ್ಪಷ್ಟಪಡಿಸಿದೆ.